ವಿದ್ಯಾರ್ಥಿಗಳ ಲೆಕ್ಕ ಮಾಡಿ ನಮಗೆ ಎಷ್ಟು ಬರ್ತದೆ ಮಾಡಿರಿ, ನೋಡ್ರಿ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತವನ್ನು ಹೇಳುವಾಗ ಲಕ್ಷ ಕೊಟ್ಟು ನೋಡಬೇಕು. ಆ ಹಿಂದಿನ ಮಾದರಿಗೆ ಸಂಬಂಧಪಟ್ಟದ್ದು ಗಣಿತ ನೋಡಿ. 72 20 ಸೆಂಟಿಮೀಟರ್ ಗುಂಡ್ಲೆ 10 ಸೆಂಟಿಮೀಟರ್ ಗುಂಡ್ಲೆ 30 ಸೆಂಟಿಮೀಟರ್ ಆಯಾಮಗಳಿರುವ ಅಂದರೆ ಭುಜಗಳುಳ್ಳ ಒಂದು ಘನಾಭ ಆಕಾರದ ಪಾತ್ರೆಯಲ್ಲಿ ಸಂಗ್ರಹಿಸಬಹುದಾದ ಹಾಲಿನ ಪ್ರಮಾಣವು ಎಷ್ಟು ಅಂತ ಕೇಳ್ಯಾರ. ಈಗ ನೋಡಿ, ಘನಾಭ ಅಂದ್ರೆ ಘನಫಲ ಬರೋಬ್ಬರಿ, ಘನಫಲ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಬರೋಬ್ಬರಿ. ಉದ್ದ ಎಷ್ಟದ? 20 ಅದ. ಅಗಲ ಎಷ್ಟದ? 10 ಅದ. ಎತ್ತರ ಎಷ್ಟದ? 30 ಅದ. ಅಥವಾ ಅದ್ರ ತಳಗೆ ಇಟ್ಕೊತಿದ್ರೆ ಇಟ್ಕೋದು ನಡೀತದೆ, ಚಂದ ಕಾಣಿಸ್ತಲ್ಲ. ಗುಣಾಕಾರದಾಗ ಇದು ಮಾಡೋಣ ಅಂತ ಆದ್ರೆ ಉದ್ದ ಉದ್ದ 20, ಅಗಲ 10, ಎತ್ತರ 30 ಬರೋಬ್ಬರಿ. 2 1 2, 2 3 6, 1 2 3 0, 1 2 3 0 ಘನ ಸೆಂಟಿಮೀಟರ್ ಏನಾಗ್ತದೋ ಗಾತ್ರ. ಘನಫಲ ಎಷ್ಟು ಬಂತು? ಇಷ್ಟು ಬಂತು. ಆದ್ರೆ ಅಲ್ಲಿ ತುಂಬಬೇಕಾದದ್ದು ಹಾಲಿನ ಪ್ರಮಾಣ ಅಂದ್ರೆ ಲೀಟ್ರ್. ಏನು ಹಾಲಿನ ಪ್ರಮಾಣ ಅಂದ್ರೆ ಲೀಟ್ರ್, ಅದನ್ನು ಅರ್ಥ ಮಾಡ್ಕೋಬೇಕು. ಅಂದ್ರೆ ನೋಡ್ರಿ, 1000 ಕ್ಯೂಬಿಕ್ ಅಂದ್ರೆ ಘನ ಅಲ್ಲ, ಕ್ಯೂಬಿಕ್ ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಲೀಟರ್. 6000 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ ಎಷ್ಟು ಲೀಟರ್? ಇದು 6000 ಗುಂಡೆ 1 ಸರ್ವಸ್ವಾಗಲಿ 1000. ನಾ ಹೇಳಿದ ಹಿಂದಿನ ಲೆಕ್ಕದ 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ 1 ಲೀಟರ್, ಅಥವಾ 1000 ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೆ 1 ಲೀಟರ್. ಅದು ಕ್ಯೂಬಿಕ್ ಸೆಂಟಿಮೀಟರ್ ಅದ, ಇದು ಎದರಾಗದ ಸೆಂಟಿಮೀಟರ್ದಾಗದ. ಅಂದ್ರೆ 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಒಂದೇ, 1000 ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೆ ಒಂದೇ. ದ್ರವದ ಮಾನ ಲೀಟರ್ದಾಗಿರ್ತದ. 1000 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ 1 ಲೀಟರ್. 6000 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ 8 ಲೀಟರ್. ನೋಡ್ರಿ, ಈಗ ಇವು 3 0 ಅದು, ಇವು 3 0 ಅದು, ಬರೋಬ್ಬರಿ 6 ಲೀಟರ್. ಆನ್ಸರ್ ಹಾಲಿನ ಪ್ರಮಾಣ ಎಷ್ಟು? 6 ಲೀಟರ್. ಉತ್ತರ ಸಂಖ್ಯೆ 6 ಲೀಟರ್. ಉತ್ತರ ಸಂಖ್ಯೆ ಸಿ. ನೋಡಿ, ಹಿಂಗೆ ತಿಳ್ಕೊಬೇಕು ಗಣಿತಗಳನ್ನು. ಇವೆಲ್ಲ ನೋಡಿದ್ರೆ ಘನಫಲ, ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಆಮೇಲೆ ಇನ್ನೊಂದು ನಿಮಗೆ ಈ 6000 ಘನ ಸೆಂಟಿಮೀಟರ್ ಇದ್ರಾಗ ಬಂದದನ್ನು ನೋಡ್ರಿ, ಇಲ್ಲೇ ಇಲ್ಲ. ಅಂದ್ರೆ ನೀವೇನು ಮಾಡಬೇಕು? ಘನಫಲ ತಕ್ಕೋಬೇಕು. ಘನಾಭವ ಅಂದರೂ ಒಂದೇ. ಹಾಲಿನ ಪ್ರಮಾಣ ಕೇಳೇನಿ. ಅವಾಗ ನೀವು ಇದನ್ನು ಭಾಳ ನೆನಪಿಟ್ಕೋಬೇಕಾದಂಥ ಸಂಗತಿ. ಇದು ಬಿದ್ದೇ ಬೀಳುತ್ತದೆ ಗಣಿತ. ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ 6000 ಘನ ಸೆಂಟಿಮೀಟರ್ ಆಯ್ತು ಈಗ. ಆಮೇಲೆ 1000 ಕ್ಯೂಬಿಕ್ ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಲೀಟರ್. ಇದನ್ನ ನೆನ್ಪಿಟ್ಟು, ಇದು ಸೆಂಟಿಮೀಟರ್ ಅಂದ್ರೆ ಒಂದೇ, ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೂ ಒಂದೇ.
1000 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ 1 ಲೀಟರ್. 6000 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ ಎಷ್ಟು ಲೀಟರ್? 6000 ಘನ ಸೆಂಟಿಮೀಟರ್ ಅಂದ್ರೆ ಒಂದೇ, ಕ್ಯೂಬಿಕ್ ಅಂದ್ರೂ ಒಂದೇ. ತಿಳಿದಲ್ಲ? 6000 ಗುಂಡ್ಲೆ 1 ಸರಾಸರಿ 1000, 6 ಲೀಟರ್. ಉತ್ತರ ಸಂಖ್ಯೆ ಸಿ. ನೋಡ್ರಿ ಗಣಿತ ಹೆಂಗಿರ್ತಾವ. ಸರಿಯಾಗಿ ಒಂದ್ಸಲ ನೀವು ತಿಳ್ಕೊಂಡ್ಬಿಟ್ರಿ, ಉದ್ದಾಗಲ್ಲ ಗುಂಡ್ಲೆ ಎತ್ತರ ಮಾಡಿ ಬಡ ಬಡ ನೀವು 6000 ಘನ ಸೆಂಟಿಲೀಟರ್ ಅಂತ ಇಟ್ರೆ ತಪ್ಪದು. ನೀವು ಇಂಥ ಗಣಿತಗಳನ್ನು ಕೇರ್ಫುಲಿಯಾಗಿ ನೋಡ್ಕೋಬೇಕು. ಸರ್ ಹೆಂಗೆ ತಿಳಿಸ್ತಾರ ಎಲ್ಲ ಪ್ರತಿಯೊಂದು ಗಣಿತಗಳನ್ನು ನಾನು ನಿಮಗೆ ತಿಳಿಸಂಗೆ ನಾನು ಬೋರ್ಡ್ ಮೇಲೆ ತಿಳಿಸೀನಿ. ಇವತ್ತೊಂದು ರಿವಿಷನ್ ಮಾಡಿರಿ. ಪ್ರತಿಯೊಂದು ವರ್ಷದ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಲಿಕ್ಕತ್ತದ. ಮುಂದಿನ ಜೀವನದಿಂದ ಬೇಕಾದ ಗಣಿತಗಳನ್ನು ನೀವು ಕೇಳಬಹುದು. ಈಗ 2015ನೇದು 72ನೇ ಲೆಕ್ಕ, ಇನ್ನು 3 ಲೆಕ್ಕ ಆದ್ರೆ 15 ಮುಗೀತು. ಇಸ್ವಿ 21, 20, 19, 18, 17, 16, 15ನೇದು ನಡೆದರಿ. ನಾವು ಹಿಂಗೇನು ಬಂದಿದ್ದೀವಿ. ಈಗ ನಿಮಗೆ ಇಷ್ಟ ಅಭ್ಯಾಸ ರಿವಿಷನ್ ಮಾಡಿಬಿಟ್ರೆ ನಾವು ಅದೇ ನಿಮಗೊಂದು 20 ವರ್ಷದ ಕ್ವಶನ್ ಪೇಪರ್ಗಳು ರಿವಿಷನ್ ಮಾಡಿಬಿಟ್ರೆ ಮುಗಿದೋದು. ಇನ್ನು ಬೇಸಿಕ್ ಅಂತ ನಿಮಗೆ ನಾನು ವೆಕೇಶನ್ ಕ್ಲಾಸ್ ಆದಿಂದ ಮತ್ತೆ ನಿಮ್ಗೊಂದು ಸೀರಿಯಲ್ ಬರ್ತದೆ, ಅದನ್ನು ನೀವು ಅಭ್ಯಾಸ ಮಾಡಬೇಕು. ಅಂದರೆ ಇದನ್ನು ಸ್ವಂತ ಬಿಡಿಸ್ತೇವೆ ಅಂತ. ಸರಿಯಾಗಿ ನಾ ಹೇಳೋದು ನೋಡ್ಕೊಂಡು ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿ.